ಮೊದಲಿಗೆ ಆನಾಪಾನಸತಿ ಧ್ಯಾನವನ್ನು ತಂದುಕೊಟ್ಟ ಬ್ರಹ್ಮಶ್ರೀ ಪತ್ರಿಜಿ ಗುರುಗಳಿಗೂ, ನನ್ನ ಆಧ್ಯಾತ್ಮಿಕ ಗುರುಗಳು ಆದ ರಂಗಸ್ವಾಮಿ ಗುರುಗಳಿಗೂ ಮತ್ತು ನನ್ನ ಎತ್ತ ತಂದೆ ತಾಯಿಗಳಿಗೂ ಮತ್ತು ಇಲ್ಲಿ ಜೂಮಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮಬಂಧಿಗಳಿಗೂ ವಂದಿಸುತ್ತಾ, ನನ್ನ ಇವತ್ತಿನ ಟಾಪಿಕ್ ಏನಂದ್ರೆ ಗರ್ಭವತಿ ಹಾಗೂ ಮಗುವಿನ ಬಾಂಧವ್ಯ ಅಂತಕ್ಕಂಥ ಒಂದು ಟಾಪಿಕ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮಾಸ್ಟರ್ಸ್, ನನಗೆ ಗೊತ್ತಿರತಕ್ಕಂಥ ಒಂದು ಸ್ವಲ್ಪ ವಿಚಾರಗಳನ್ನ ಹೇಳ್ತೀನಿ. ಒಂದು ಮಗುವನ್ನು ಗರ್ಭದಲ್ಲಿ ಹೊರುವುದು ಒಂದು ಅದ್ಭುತವಾದ ಪ್ರಕ್ರಿಯೆ. ಅದು ಒಂದು ಆಧ್ಯಾತ್ಮಿಕ ಅನುಭವ ಎಂದು ತಿಳಿದುಕೊಳ್ಳಬೇಕು. ತಂದೆ ತಾಯಿಗಳು ಆಗುವುದು ಕೇವಲ ಶರೀರ ಧರ್ಮವಲ್ಲ, ಅದು ಆಧ್ಯಾತ್ಮಿಕ ಧರ್ಮ ಲಕ್ಷಣಗಳು. ಹೀಗೆ ಗರ್ಭಧಾರಣೆಗಾಗಿ ಪುರಾತನವಾದ ಆಧ್ಯಾತ್ಮಿಕ ಪದ್ಧತಿಗಳು, ಆಚಾರಗಳು ಇವೆ. ಮಗುವನ್ನು ಎಂದುಕೊಂಡ ಜೋಡಿಯು ಧ್ಯಾನ ಮಾಡಿ ಆತ್ಮವನ್ನು ಆಹ್ವಾನಿಸಬೇಕು. ಹೀಗೆ ಜೀಸಸ್, ಬುದ್ಧ, ಅಷ್ಟವಕ್ರ, ಗಾರ್ಗೇಯ, ಮಾರ್ಕಂಡೇಯ, ಪ್ರಹ್ಲಾದ ಇವರೆಲ್ಲರೂ ಅವರ ತಂದೆ ತಾಯಿಗಳು ಈ ವಿಧದಲ್ಲಿಯೇ ಜನ್ಮ ನೀಡಿದರು. ಹೀಗೆ ಮಗು ಹುಟ್ಟುವುದಕ್ಕೆ ಮುಂಚೆ ತಾಯಿ ಎಷ್ಟು ಗಾಢವಾಗಿ ಧ್ಯಾನ ಮಾಡಬೇಕು, ಏಕೆಂದರೆ ಗರ್ಭವತಿಯಾಗಿರಬೇಕು. ಜನ್ಮ ನೀಡಿದರು ಸಮಯದಲ್ಲಿ ತಾಯಿಯ ಆಲೋಚನೆಗಳು, ಭಾವನೆಗಳು ಮಗುವಿನ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತವೆ. ಮತ್ತು ತಾಯಿ ಕೋಪ, ನಿರಾಶೆ, ಭಯ, ದ್ವೇಷ, ಅಸಹನೆ ಇದ್ದರೆ ಆ ಪ್ರಭಾವ ಮಗುವಿನ ಮೇಲೆ ಬೀರುತ್ತದೆ. ಆ ಲಕ್ಷಣಗಳನ್ನೇ ಹೊಂದುತ್ತಾ ಇರುತ್ತದೆ. ಇದರ ಬಗ್ಗೆ ಕೆಲವು ವೈದ್ಯರು ಗರ್ಭದಲ್ಲಿನ ಶಿಶುವಿನ ಮೇಲೆ ಸಂಶೋಧನೆ ಮಾಡಿದ್ದಾರೆ. ಉದಾಹರಣೆಗೆ ಅರ್ಥರ್ ಜವಾನ್ ಎಂಬ ವೈದ್ಯ, ಡೇವಿಡ್ ಚಾರ್ಲಿ ಬಸ್ ಎಂಬ ವೈದ್ಯ ಗರ್ಭಾವಸ್ಥೆ ಹಂತದಲ್ಲಿನ ಸ್ಥಿತಿಗಳ ಬಗ್ಗೆ ತಿಳಿಸಿದ್ದಾರೆ. ಹೀಗೆ ಮಕ್ಕಳಲ್ಲಿ ಇದರಿಂದ ತಿರಸ್ಕಾರ ಭಾವನೆ, ನಮ್ಮನ್ನು ಪ್ರೀತಿಸುತ್ತಿಲ್ಲ ಎನ್ನುವ ಭಾವನೆ, ನನಗೆ ರಕ್ಷಣೆ ಇಲ್ಲ ಎನ್ನುವ ಭಾವನೆ, ಇನ್ನು ಕೋಪ ಇದಕ್ಕೆಲ್ಲ ಒಳಪಡುತ್ತದೆ. ಇನ್ನು ಗಂಡು ಮಗುವಾಗಿ ಎದುರು ನೋಡುತ್ತೇವೆ. ಹೆಣ್ಣು ಮಗು ಹುಟ್ಟುತ್ತದೆ, ಆಗ ಮಗುವನ್ನು ತಿರಸ್ಕರಿಸುತ್ತೇವೆ. ಆಗ ಮಗುವು ಗಂಡು ಮಗುವಿನಂತೆ ವರ್ತಿಸುತ್ತದೆ. ತಾಯಿ ಗರ್ಭದಲ್ಲಿ ಇರುವಾಗ ತಂದೆ ತಾಯಿಗಳು ಜಗಳವಾಡುತ್ತಿದ್ದರೆ ಮಗು ಆಗ ಭಯಪಡುತ್ತದೆ. ಆದ್ದರಿಂದ ಸುಖ ಹೆರಿಗೆ ಆಗುವುದಿಲ್ಲ. ಸುಖ ಹೆರಿಗೆ ಆಗಬೇಕಾದರೆ ತಾಯಿ ಯಾವಾಗಲೂ ಸಂತೋಷವಾಗಿರಬೇಕು. ತನ್ನ ಗಂಡನ ಪ್ರೀತಿ ಅತ್ಯಂತ ಅವಶ್ಯಕತೆ. ಮತ್ತು ಕೆಲವು ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ, ಬ್ರಹ್ಮರಿ ಪ್ರಾಣಾಯಾಮ, ಓಂ ನಮಃ ಶಿವಾಯ, ದೀರ್ಘವಾದ ಉಸಿರಾಟ, ಉಸಿರಲ್ಲಿ ತಡೆ ಇರಬಾರದು. ಮತ್ತು ಗರ್ಭಿಣಿಯಾದ, ಹೇಗೆಂದ್ರೆ ಮಗುವಿನ ಉಸಿರಾಟಕ್ಕೆ ತೊಂದರೆ ಆಗುತ್ತದೆ. ಕೆಲವು ಆಸನಗಳು ಒಳ್ಳೆಯದು. 3 ತಿಂಗಳ ನಂತರ ಈ ಬಟರ್ಫ್ಲೈ ಮಾಡುವುದು ಮತ್ತು 6 ತಿಂಗಳಿಂದ 9 ತಿಂಗಳ ಸಮಯದಲ್ಲಿ ವೀರಭದ್ರಾಸನ, ಇದೆಲ್ಲ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿದರೆ ಒಳ್ಳೆಯದು. ಇದರಿಂದ ನಾರ್ಮಲ್ ಡೆಲಿವರಿ ಆಗುತ್ತದೆ. ಮತ್ತು ಗರ್ಭವತಿ ಶ್ರೀ ಎಡಕ್ಕೆ ಮಲಗುವುದು ಒಳ್ಳೆಯದು ಎಂದು ಹೇಳುತ್ತಾರೆ. ಏಕೆಂದರೆ ಮಗುವಿನ ಹೃದಯ ಬಡಿತ ಚೆನ್ನಾಗಿರುತ್ತದೆ ಮತ್ತು ತಾಯಿಯ ಹೃದಯ ಬಡಿತವು ಚೆನ್ನಾಗಿರುತ್ತದೆ. ಹೊಟ್ಟೆ ಕೆಳಕ್ಕೆ ಅಥವಾ ಮೇಲೆ ಹಾಕಿ ಮಲಗಬಾರದು ಎಂದು ಹೇಳುತ್ತಾರೆ. ಶಾಸ್ತ್ರದ ಪ್ರಕಾರ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದರೆ ಒಳ್ಳೆಯದು. ಮತ್ತು ಪಂಚಕೋಶಗಳು ಶುದ್ಧವಾಗಿರಬೇಕು. ಯಾವುವು ಪಂಚಕೋಶಗಳು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಸ್ವಚ್ಛವಾಗಿರಬೇಕು. ಹೀಗೆ 9 ತಿಂಗಳು ಬೆಳೆಸುತ್ತೇವೆ. 9 ತಿಂಗಳು ಮತ್ತು 9 ತಿಂಗಳು ಹೇಗೆ ಬೆಳೆಸುತ್ತೇವೋ 90 ವರ್ಷ ಮಗು ಹಾಗೆ ಬೆಳೆಯುತ್ತದೆ. ಇನ್ನು ತಾಯಿ ಗರ್ಭವತಿಯಾಗಿರುವಾಗ ವಿರಕ್ತ ಸತ್ತ ಹೋಗಬೇಕೆಂಬ ಭಾವನೆ ಇದ್ದರೆ ಕೊರಳಿಗೆ ತನ್ನ ಒಕ್ಕಳ ಬಳ್ಳಿಯನ್ನು ನೇಣಿನಂತೆ ತಿರುಗಿಸಿಕೊಂಡು, ಇನ್ನು ಹೇಳುವುದಾದರೆ ಮಗು ಹುಟ್ಟುವುದಕ್ಕೆ ಮುಂಚೆ ತಂದೆ ತಾಯಿಗೆ ತಿರಸ್ಕಾರ ಭಾವನೆ ಇದ್ದರೆ ಕೂಡಲೇ ಮಗು ಗ್ರಹಿಸುತ್ತದೆ, ನಾನು ಪ್ರೀತಿಗೆ ಅರ್ಹನಲ್ಲ ಎನ್ನುವ ಭಾವನೆ ಬೆಳೆಯುತ್ತದೆ. ಆದ್ದರಿಂದ ತಾಯಿಯು ಸಂತೋಷವಾಗಿರಬೇಕು. ತಾಯಿಯು ತನ್ನ ಹೊಟ್ಟೆಯನ್ನು ಮುಟ್ಟಿ ಜಾಗರೂಕತೆಯಿಂದ ಕೇಳು ಮಗು, ನಾನು ನಿನ್ನ ಅಮ್ಮ ಮಾತನಾಡುತ್ತಿದ್ದೇನೆ ಎಂದು ಪ್ರೀತಿಯಿಂದ ಮಾತನಾಡುತ್ತಾ ಇರಬೇಕು. ಹೀಗೆ ಮಗುವು ಭೂಮಿಯ ಮೇಲೆ ಬರುವುದಕ್ಕೆ ಮುಂಚೆಯೇ ಭೌತಿಕ ಪರಿಸ್ಥಿತಿಗಳು ಮಾತ್ರವೇ ಅಲ್ಲದೆ ಸರಿಯಾದ ಭಾವನಾತ್ಮಕ, ಮಾನಸಿಕ, ಆಧ್ಯಾತ್ಮಿಕ ವಾತಾವರಣವನ್ನು ನಿರ್ಮಿಸಬೇಕು. ಭೂಮಿಯ ಮೇಲೆ ಬರುವ ಪರಿಣಿತ ಹೊಂದಿದ ಆತ್ಮಗಳು ಒಂದೊಂದು ಬಾರಿ ದೊಡ್ಡ ನಿರ್ಣಯಾತ್ಮಕ ಅಂಶಗಳನ್ನು ಸೃಷ್ಟಿಸಿ ಅದ್ಭುತವಾದ ಲಕ್ಷಣಗಳನ್ನು ಪ್ರದರ್ಶಿಸುತ್ತವೆ. ಮನುಷ್ಯರೇನಾದರೂ ತಾವು ಮತ್ತಷ್ಟು ಉನ್ನತ
ಹಂತದಲ್ಲಿರುವ ಪ್ರಪಂಚದಲ್ಲಿ ವಾಸಿಸಬೇಕೆಂದುಕೊಂಡರೆ ಗರ್ಭವತಿಯಾದ ಸ್ತ್ರೀ ಬಗ್ಗೆ ಶ್ರದ್ಧಾ ಜಾಗರೂಕತೆಯನ್ನು ವಹಿಸಬೇಕು. ಗರ್ಭದಲ್ಲಿನ ಮಗುವಿನೊಂದಿಗೆ ಮಾತನಾಡುತ್ತಾ ಇರಬೇಕು. ಇದು ಅತ್ಯಂತ ಅವಶ್ಯಕ. ನಾನು ನಿನ್ನನ್ನು ಬಹಳ ಪ್ರೀತಿಸುತ್ತೇನೆ, ಐ ಲವ್ ಯು ಸೋ ಮಚ್ ಎಂದು ಹೇಳುತ್ತಾ ಇರಬೇಕು. ಈಗ ನಾವೆಲ್ಲರೂ ನಿನ್ನ ಬರುವಿಕೆಗಾಗಿ ಕಾಯುತ್ತಿದ್ದೇವೆ, ನೀನು ಬಹಳ ಅದ್ಭುತವಾದ ಮಗು ಎಂದು ಹೇಳುತ್ತಾ ಇರಬೇಕು. ನಿನಗೆಲ್ಲ ಪೂರ್ಣ ಪ್ರೀತಿ ರಕ್ಷಣೆ ಕೊಡುತ್ತೇನೆ. ಗುಡ್ ಮಾರ್ನಿಂಗ್, ಬೆಳಗ್ಗೆ ಎದ್ದ ಕೂಡಲೇ ಗುಡ್ ಮಾರ್ನಿಂಗ್ ಎಂದು ಹೇಳುವುದು. ಇನ್ನು ಆಹಾರ ತಿನ್ನುವಾಗ ಮಗು ನೀನು ತಿನ್ನು ಎನ್ನುವುದು. ಹಾಗೆ ತಂದೆಯೂ ಸಹ ಸಮಾನ ಪಾತ್ರ ವಹಿಸಬೇಕು. ಆಕೆಯ ಹೊಟ್ಟೆಯ ಮೇಲೆ ಪ್ರೀತಿಯಿಂದ ಸವರುವುದು, ಪ್ರೀತಿಯಿಂದ ಮಾತನಾಡುವುದು ಹೀಗೆ ಇದ್ದರೆ ಆಗ ಮಗು ತಂದೆಗಾಗಿ ಕುತೂಹಲದಿಂದ ಎದುರು ನೋಡುತ್ತದೆ, ತಂದೆಗೆ ಬಹಳ ಸ್ಪಂದಿಸುತ್ತದೆ. ಹೆಂಡತಿ ಗರ್ಭವತಿಯಾದಾಗ ತನ್ನ ಗಂಡ ಆದಷ್ಟು ಆಕೆಯ ಹತ್ತಿರವೇ ಇದ್ದು ಸಂತೋಷದಿಂದ ಇರಲು ಪ್ರಯತ್ನಿಸಬೇಕು. ಇಬ್ಬರು ಸೇರಿ ಧ್ಯಾನ ಮಾಡಬೇಕು. ತಾಯಿಯಾಗುವವಳು ಯಾವಾಗಲೂ ಪ್ರಶಾಂತವಾಗಿ ಇರಬೇಕು. ಇನ್ನೂ ಸ್ವಲ್ಪ ಸೂರ್ಯೋದಯ ಸಮಯದಲ್ಲಿ ಆಕಾಶ, ನಕ್ಷತ್ರ ಮತ್ತು ಪ್ರಕೃತಿ ಸೌಂದರ್ಯವನ್ನು ಸವಿಯಬೇಕು ಮತ್ತು ಮನಸ್ಸಿಗೆ ಆಮ್ಲದ ಆನಂದವನ್ನುಂಟು ಮಾಡುವ ಸಂಗೀತವನ್ನು ಕೇಳುತ್ತಾ ಇರಬೇಕು ಮತ್ತು ಮಹಾನ್ ವ್ಯಕ್ತಿಗಳ, ಯೋಗಿಗಳ ಕಥೆಗಳನ್ನು ಕೇಳುತ್ತಾ ಇರಬೇಕು ಮತ್ತು ಆರೋಗ್ಯವಂತವಾದ ಹಣ್ಣುಗಳನ್ನು ಸೇವಿಸಬೇಕು. ಉದಾಹರಣೆಗೆ ಬಾಳೆಹಣ್ಣು, ದಾಳಿಂಬೆ, ಕಿವಿಹಣ್ಣು, ಸ್ಟ್ರಾಬೆರಿಯ, ಸೇಬು, ಕಿತ್ತಳೆ, ದ್ರಾಕ್ಷಿ, ಸೀತಾಫಲ ಮತ್ತು ಬಾದಾಮಿ, ಒಣದ್ರಾಕ್ಷಿ, ಖರ್ಜೂರ, ಅಂಜರ ಇವೆಲ್ಲ ನೆನೆಸಿ ತಿಂದರೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ಕ್ಯಾಲ್ಸಿಯಂ ಚೆನ್ನಾಗಿರೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮಾಸ್ಟರ್ಸ್. ಮತ್ತು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಮತ್ತು ಆಕೆಯ ಹತ್ತಿರ ಜೋರಾದ ಶಬ್ದವನ್ನು ಮಾಡಬಾರದು, ನೋವಿನ ವಾರ್ತೆಯನ್ನು ಹೇಳಬಾರದು. ಆಕೆಯ ಹತ್ತಿರ ಪರಿಸರ ಶುದ್ಧವಾಗಿ ಮನೋಹರವಾಗಿ ಇಡಬೇಕು ಮತ್ತು ಟ್ರಾವೆಲಿಂಗ್ ಜಾಸ್ತಿ ಮಾಡಬಾರದು. ಅನವಶ್ಯಕವಾದ ಮಾತುಗಳನ್ನು ಆಡಬಾರದು. ಮನಸ್ಸಿಗೆ ಉಲ್ಲಾಸ, ಉತ್ತೇಜನವನ್ನು ನೀಡುವ ಕಾರ್ಯಕ್ರಮಗಳಿಗೆ ಮಾತ್ರ ಕರೆದುಕೊಂಡು ಹೋಗಬೇಕು. ಇನ್ನು ಹೇಳುವುದಾದರೆ ಪಿರಮಿಡ್ಗಳಿಗೆ ಹೋಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡುವುದು, ಅವರು ಮಲಗುವ ಬೆಡ್ಗೆ ಪಿರಮಿಡ್ ಅಳವಡಿಸಿಕೊಳ್ಳುವುದು ಇದರಿಂದ ತುಂಬಾ ಒಳ್ಳೆಯದು. ಇನ್ನು ಗರ್ಭವತಿ ಸ್ತ್ರೀ ಲಲಿತಾ ಕಲೆಗಳನ್ನು ಕಲಿತುಕೊಳ್ಳುವುದರಿಂದ ಆಕೆಯ ದೃಷ್ಟಿ, ಸೌಂದರ್ಯ, ಐಕ್ಯತೆ, ಸಾಮರಸ್ಯದಲ್ಲಿ ಇರುತ್ತದೆ. ಗರ್ಭದಲ್ಲಿ ಮಗುವಿಗೆ ಆಹಾರ ಮಾತ್ರವೇ ಅಲ್ಲ, ಆಕಾಂಕ್ಷೆ, ಧಾರ್ಮಿಕತೆ, ಉಲ್ಲಾಸ, ನಿರ್ಮಲವಾದ ಆಲೋಚನೆಗಳು ಇವೆಲ್ಲವೂ ಪಿಂಡದ ಸೂಕ್ಷ್ಮ ಪ್ರಕೃತಿಯನ್ನು ಪೋಷಿಸುತ್ತದೆ. ಗರ್ಭಧಾರಣೆ ಸ್ತ್ರೀ ಕೆಲವೊಂದು ನೋಡಬಾರದು, ಕೇಳಬಾರದು. ಯಾವುವು? ಟಿವಿ ಹೆಚ್ಚಾಗಿ ನೋಡಬಾರದು, ರ್ಯಾಕ್, ಡಿಸ್ಕೋ ಸಂಗೀತಗಳು. ಇದರಿಂದ ಹೊರಬರುವ ತರಂಗಗಳು ಶಿಶುವಿನ ಆರೋಗ್ಯಕ್ಕೆ ಹಾನಿಕರ ಮಾಡುತ್ತವೆ. ಮತ್ತು ಒಂದು ಮಗುವು ಶಾಲೆಗೆ ಹೋದ ಮೇಲೆ ಸಮಯದಲ್ಲಿ ಪ್ರವೇಶಿಸಿದ ನಂತರವೇ ಒಳ್ಳೆಯ ಅಥವಾ ಕೆಟ್ಟದಾಗಿ ಬದಲಾಗುತ್ತಾನೆ ಎನ್ನುತ್ತಾರೆ. ಆದರೆ ಆ ಮಗುವು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆತನ ಭವಿಷ್ಯತ್ತಿನ ಬೀಜಗಳನ್ನು ಜಾಗೃತವಾಗಲು ಪ್ರಾರಂಭಿಸುತ್ತದೆ. ಇನ್ನು ಹೇಳುವುದಾದರೆ ಒಳ್ಳೆಯತನದಿಂದ, ಸತ್ಯವಂತಿಕೆಯಿಂದ, ಸೌಹಾರ್ದ ಪ್ರೀತಿಸಿರಿ. ನೀನು ಹುಟ್ಟುವಾಗ ಒಳ್ಳೆಯ ಶಾರೀರಿಕ ಆರೋಗ್ಯದಿಂದ ಆಧ್ಯಾತ್ಮಿಕ ವಿಜ್ಞಾನವನ್ನು ಹೊಂದಬೇಕು ಎಂದು ಪ್ರತಿನಿತ್ಯವೂ ಹೇಳುತ್ತಿರಬೇಕು. ಜೀವನದಲ್ಲಿ ಏನೇ ಸಂಭವಿಸಿದರೂ ನಿನ್ನ ಆನಂದವನ್ನು ಕಳೆದುಕೊಳ್ಳಬೇಡ, ಯಾವಾಗಲೂ ಆನಂದದಿಂದ ಜೀವಿಸು. ಓ ನನ್ನ ಮುದ್ದು ಕಂದ, ಒಂದು ಒಳ್ಳೆಯ ಮಗುವಿನಂತೆ ಇರು, ಯಾವಾಗಲೂ ಎಲ್ಲರನ್ನೂ ಪ್ರೀತಿಸು, ಧೈರ್ಯದಿಂದ ವ್ಯವಹರಿಸು. ನೀನು ಆರೋಗ್ಯವಾಗಿ ಹುಟ್ಟುತ್ತಿದ್ದೀಯಾ? ನೀನು ಅಥವಾ ಗಂಡು ಅಥವಾ ಹೆಣ್ಣು ಮಗುವಾಗಿ ಹುಟ್ಟಿದರೂ ನಮಗೆ ಆನಂದ. ನಿನಗಿಂತ ಶಕ್ತಿಹೀನರನ್ನು ರಕ್ಷಿಸುತ್ತಾ ಸಹಾಯ ಮಾಡು. ಒಳ್ಳೆಯ ಆಧ್ಯಾತ್ಮಿಕ ಜ್ಞಾನವನ್ನು ತೆಗೆದುಕೊಂಡು ಬಾ ನನ್ನ ಕಂದ. ಹೀಗೆ ಮಗು ಜನ್ಮವನ್ನು ತೆಗೆದುಕೊಳ್ಳಬೇಕಾದರೆ ತಾಯಿ ಹೆಚ್ಚಾಗಿ ಯೋಗಿಗಳ ಪ್ರವಚನಗಳನ್ನು ಕೇಳುತ್ತಾ ಇರಬೇಕು. ಉದಾಹರಣೆಗೆ ನೋಡಿ, ಈಗ ನಮ್ಮ ಗೀತಾ ಮೇಡಮ್ ಎಷ್ಟು ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಮಗು ಕೂಡ ಮುಂದೆ ಒಳ್ಳೆ ಯೋಗಿಯಾಗಿ ಕೂಡ ಭೂಮಿಗೆ ಬರ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ ತುಂಬಾ ಧ್ಯಾನ ಮಾಡ್ತಾ ಇರೋದಾಗಿರ್ಬೋದು,
ಅವರು ಸಾಧನೆ ತುಂಬಾ ಚೆನ್ನಾಗಿರೋದ್ರಿಂದ ಮಗು ಕೂಡ ಅದನ್ನ ಗ್ರಹಿಸುತ್ತೆ ಅಂತ ಹೇಳ್ಬೋದು ಮಾಸ್ಟರ್. ಆ ವೇದಿಕೆಯಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಯೋಗಿಯಾಗಿ ಬರ್ಲಿ ಅಂತ ನಾವೆಲ್ಲ ಹಾರೈಸ್ತೀವಿ. ನಿಮ್ಮ ಮಗು ಸಹ ಆ ಜ್ಞಾನವನ್ನು ಇರುತ್ತದೆ. ಮಗುವಿಗೆ ಇಂತಹ ಶಿಕ್ಷಣವನ್ನು ನೀಡಿ ಬೆಳೆಸುವುದು ಅತ್ಯವಶ್ಯಕ. ನಿಮ್ಮ ಮಗು ನಿಮ್ಮಿಂದ ಬೇರ್ಪಟ್ಟಿಲ್ಲ, ಭೌತಿಕವಾಗಿ ಸೇರಿ ಕನೆಕ್ಷನ್ ಆಗಿದೆ. ಆದರೆ ನೀವು ಎಷ್ಟೋ ಜನ್ಮಗಳಿಂದ ಸೇರಿ ಇದ್ದೀರಾ. ತಾಯಿ ಎನ್ನುವ ಹೊಸ ಪಾತ್ರಕ್ಕಾಗಿ ನಿಮ್ಮ ಆಸೆಗಳನ್ನು ತಿಳಿದುಕೊಳ್ಳುವ ಸಮಯ. ತಾಯಿಗಾಗಿ ನೀನು ನನ್ನ ಉತ್ತಮ ಮತ್ತು ಅತ್ಯಂತವಾದ ಸಾಮರ್ಥ್ಯವನ್ನು ಬಲ್ಲೆನು. ನಾನು ನಿನ್ನ ಆತ್ಮತ್ವವನ್ನು ಸ್ವಧರ್ಮವನ್ನು ಕಳೆದುಕೊಳ್ಳದೆ ಕರುಣೆ ಹೊಂದಿರುತ್ತೇನೆ. ಮತ್ತು ನಾನು ಮಗುವನ್ನು ಯಾವುದೇ ಒತ್ತಡಕ್ಕೆ ಮತ್ತು ನಿಯಂತ್ರಣಕ್ಕೆ ಒಳಪಡಿಸದೆ ಪ್ರೀತಿಯಿಂದ ಜೀವನವನ್ನು ತಿದ್ದಬಲ್ಲೆನು. ನನ್ನ ಮಗುವನ್ನು ಪರಿಪೂರ್ಣವಾಗಿ ಪ್ರೀತಿಯಿಂದ ಬೆಳೆಸುತ್ತೇನೆ. ಮಗು ಜನಿಸಿದ ಸಮಯದಲ್ಲಿ ಆ ಮಗು ಬಹಳಷ್ಟು ಅಡೆತಡೆಗಳನ್ನು ಏರ್ಪಡುತ್ತದೆ. ಏಕೆಂದರೆ ಸಿಜರಿನ್ ಮೂಲಕ ಹುಟ್ಟಿದ ಮಕ್ಕಳು ಬ್ಲಾಕ್ಸ್ ಏರ್ಪಡುತ್ತದೆ. ಅವರು ಬರಬೇಕಾದ ಜಾಗದಲ್ಲಿ ಬಂದರೆ ಒಳ್ಳೆಯದು. ಅದನ್ನ ಬಿಟ್ಟು ಬೇರೆ ಮಾರ್ಗದಲ್ಲಿ ಹೊರಗೆ ಬಂದರೆ ಅವರು ಆಘಾತಕ್ಕೆ ಒಳಗಾಗುತ್ತಾರೆ. ಅವರು ಎಲ್ಲಾ ಕೆಲಸಗಳಲ್ಲಿ ಇತರರ ಸಹಾಯ ಕೇಳುತ್ತಾರೆ. ಅಂದರೆ ನಾರ್ಮಲ್ ಡೆಲಿವರಿ ಮೂಲಕ ಹುಟ್ಟಿದ ಮಕ್ಕಳು ಬಹಳ ಆತ್ಮವಿಶ್ವಾಸದಿಂದ ಇರುತ್ತಾರೆ. ಅಂದರೆ ಪ್ರತಿ ಜೀವಿಯೂ ಸಹ ಸಹಜವಾಗಿಯೇ ಜನ್ಮ ನೀಡುತ್ತದೆ. ಆದರೆ ನಮ್ಮಲ್ಲಿ ಯಾಕೆ ಈ ಬದಲಾವಣೆ ಹೊಂದಿದ್ದೇವೆ? ಜೀವನ ವಿಧಾನ ಸರಿ ಇಲ್ಲ, ಆಹಾರ ಪದ್ಧತಿ ಸರಿ ಇಲ್ಲ. ಇದರಿಂದ ಇದೆಲ್ಲ ಸಮಸ್ಯೆ ಬರುತ್ತದೆ. ಸ್ತ್ರೀಯರು ನಡೆಯುವ ಋತು ಚಕ್ರದಲ್ಲಿ ಈ ಸಮಸ್ಯೆ ಉಂಟಾಗುತ್ತದೆ. ಅಂದರೆ ಹೆರಿಗೆಯ ಸಮಯದಲ್ಲಿ ಈ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಗರ್ಭಿಣಿಯಾಗಿನಿಂದ ಧ್ಯಾನ ಸಾಧನೆ ಮಾಡುತ್ತಾ ಸಾತ್ವಿಕ ಆಹಾರ ತೆಗೆದುಕೊಳ್ಳುತ್ತಾ ಸಂತೋಷವಾಗಿದ್ದರೆ ಸುಖವಾದ ಹೆರಿಗೆ ಆಗುತ್ತದೆ. ಇನ್ನು ಹೇಳುವುದಾದರೆ ಇಂದಿನ ನಮ್ಮ ತಾಯಂದಿರು ನೋಡಿ, ಹೊಲದಲ್ಲಿ ಬೆಳಗ್ಗೆ ಎದ್ದೋಗಿ ಬೆಳಗಿನ ಸಾಯಂಕಾಲದಾಗ 7-8 ತಿಂಗಳು ಗರ್ಭಿಣಿ ಆದ್ರೂ ಕೂಡ ಬೆಳಗಿಂದ ಸಾಯಂಕಾಲದವರೆಗೂ ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿ ಬಂದು ಬೆಳಗ್ಗೆ ಎದ್ದಲೇ ಡೆಲಿವರಿ ಆಗಿರೋದು. ಅವ್ರು ಯಾಕೆಂದ್ರೆ ಅಂತ ಆಹಾರವನ್ನೇ ತಿಂತಾ ಇದ್ರು, ಅಂತ ಶಕ್ತಿಯಾಗಿರ್ತಾ ಇದ್ರು. ಆಹಾರದಲ್ಲಿ ಅಂತ ಪೌಷ್ಟಿಕತೆ ಇತ್ತು. ಈಗ ಎಲ್ಲ ಕೆಮಿಕಲ್ ತಿಂತಾ ಇರೋದು ನಾವು. ಒಂದು ಅರ್ಧಕ್ಕಿಂತ 90% ಕೆಮಿಕಲ್ ಮಿಶ್ರಣ ಇರ್ತಕ್ಕಂಥ ಆಹಾರವನ್ನು ಸೇವಿಸೋದ್ರಿಂದ ಆದಷ್ಟು ನಾವು ನಮ್ಮ ಗುರುಗಳು ಹೇಳಿದಾಗೆ ಒಳ್ಳೆಯ ತರಕಾರಿ ಜ್ಯೂಸ್ಗಳು ಉಪಯೋಗಿಸೋದ್ರಿಂದ ಸ್ವಲ್ಪ ನಾವು ಇದನ್ನೆಲ್ಲ ತಡೆಗಟ್ಟಬಹುದು ಅಂತ ಸಹ ಹೇಳ್ತೀವಿ ಮಾಸ್ಟರ್ಸ್. ಅವಾಗ ಎಷ್ಟು ನೋಡಿ ಗೊತ್ತೇ ಆಗ್ತಿಲ್ಲ, ಹಂಗೆ ಅಷ್ಟು ಬಲವಾಗಿದ್ರು. ಈಗ ಎಲ್ಲಿದ್ದಾರೆ? ಈಗಾಗಲೇ ಪ್ರತಿಯೊಂದನ್ನು ಕೂಡ ಎಲ್ಲ ಸಿಸರಿನ್ನು ಆಪರೇಷನ್ ಮುಖಾಂತರ ತೆಗೆಯೋದಂಥದ್ದು ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಗೆ. ಮತ್ತೆ ನಾವು ಹಿಂದೆ ಹೋಗ್ಬೇಕು ಅಂದ್ರೆ ನಮ್ಮ ಗುರುಗಳು ಹೇಳ್ಕೊಟ್ಟಂತ ಮಾರ್ಗದರ್ಶನದಲ್ಲಿ ಹೋದ್ರೆ 90% ಎಲ್ಲ ಬರ್ತೀವಿ. ಆ ಮಾರ್ಗದಲ್ಲಿದ್ರೆ ಮಾತ್ರ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ ಮಾಸ್ಟರ್ಸ್. ಬೆಳಗ್ಗೆ ಎದ್ದ ಹೊಲ ಗದ್ದೆಯಲ್ಲಿ ಕೆಲಸ ಮಾಡಿ ಒಳ್ಳೆ ಬೆಳಗ್ಗೆ ಮಾಡೋದು. ಅವರ ಆಹಾರ ಪದ್ಧತಿ ಜೊತೆಗೆ ಈ ಆಹಾರದಲ್ಲಿ ಒಳ್ಳೆ ಶಕ್ತಿ ಇತ್ತು. ಒಳ್ಳೊಳ್ಳೆ ತುಪ್ಪ, ಬೆಣ್ಣೆ, ಕಾಳು, ಹಿತ್ತಲೆ ಮತ್ತು ತರಕಾರಿ. ಅವಾಗ ಬರೀ ಹಿತ್ತಲೇ ಬೆಳಿತಾ ಇದ್ರು. ಯಾರು ಹೊಲ ಗದ್ದೆಗಳಲ್ಲಿ ಬೆಳಿತಲ್ಲ, ಹಿತ್ತಲಲ್ಲೇ ತರಕಾರಿ ಬೆಳೆದು ಅದನ್ನು ಅದ್ಭುತವಾಗಿ ತಿಂದು ಉಪಯೋಗಿಸ್ಕೊಂಡು ಒಳ್ಳೆ ಶಕ್ತಿವಂತರಾಗಿ ಇರ್ತಾ ಇದ್ರು. ಹೀಗೆ ಹೆರಿಗೆ ಸಮಯದಲ್ಲಿ ತಾಯಿ ಸ್ನೇಹಿತರು ಎಲ್ಲರೂ ಹತ್ತಿರದಲ್ಲೇ ಇರಬೇಕು. ಹೀಗೆ ತಲೆಯನ್ನು ಸವರುತ್ತಾ ಧೈರ್ಯ ಹೇಳಬೇಕು. ಹೀಗೆ ಮಗುವಿಗೂ ಸ್ವಾಗತವನ್ನು ಕೋರಬೇಕು. ಆ ಮಗು ಹೆಣ್ಣಾಗಲಿ ಗಂಡಾಗಲಿ ಕಪ್ಪಾಗಿರಲಿ ಪ್ರೀತಿಯಿಂದ ಸ್ವೀಕರಿಸಬೇಕು. ಆ ಮಗುವಿಗೆ ಹುಟ್ಟಿದ ಕೂಡಲೇ ಡ್ರಾಪ್ಸ್ ಹಾಕುವುದು, ಇಂಜೆಕ್ಷನ್ ಹಾಕುವುದು ಮಾಡಬಾರದು. ಆ ಮಗುವನ್ನು ತಾಯಿಯ ಕೈಯಲ್ಲಿ ನೀಡಬೇಕು. ಇನ್ನು ಸ್ವಲ್ಪ ಹೇಳುವುದಾದರೆ ತಾಯಿ ಆದಷ್ಟು ಸಹಜವಾದ ಪದ್ಧತಿಯಲ್ಲಿ ಜನ್ಮ ನೀಡಲು ಸಿದ್ಧಳಾಗಿರಬೇಕು. ಒಂದು ವೇಳೆ ಆಪರೇಷನ್ ಮೂಲಕ ಜನ್ಮ ನೀಡಬೇಕಾದ ಪರಿಸ್ಥಿತಿ ಬಂದರೆ ಅತಿ ಹೆಚ್ಚಾಗಿ ಬೆಳಕು ನೀಡುವ ಲೈಟ್ಗಳು ಉಪಯೋಗಿಸಬಾರದು. ಮಗು ಹುಟ್ಟಿದ ಸಮಯದಲ್ಲಿ ಒಳ್ಳೆಯ ಸುಂದರವಾದ ಸಂಗೀತವನ್ನು ಕೇಳುವ ಏರ್ಪಾಟು ಮಾಡಬೇಕು. ಯಾವುದೇ ಕೆಟ್ಟ ಮಾತು ಆಡಬಾರದು. ಮತ್ತು ಮಗು ಹುಟ್ಟಿದ ಕೊಠಡಿ ಶುದ್ಧವಾಗಿರಬೇಕು, ಸುಗಂಧ ಭರಿತವಾಗಿರಬೇಕು. ಆತ್ಮೀಯರೆಲ್ಲರೂ ಸೇರಿ
ಪ್ರೀತಿಯಿಂದ ವೈಭವದಿಂದ ಮಗುವಿಗೆ ಸ್ವಾಗತವನ್ನು ಕೋರಬೇಕು. ಮತ್ತು ನಮ್ಮ ಮಕ್ಕಳು ಕೇವಲ ನಮ್ಮ ಮಕ್ಕಳಲ್ಲ, ಅವರು ಜೀವನವನ್ನು ಅನುಭವಿಸಲು ಬಂದಿರುವ ದಿವ್ಯಲೋಕ ವಾಸಿಗಳು. ನಮ್ಮ ಮೂಲಕ ಬಂದಿರೋ ಹೊರತು ನಮ್ಮಿಂದ ಬಂದಿಲ್ಲ. ಅವರು ನಿಮ್ಮೊಂದಿಗೆ ಕೂಡಿ ಜೀವಿಸಲು ಬಂದಿದ್ದಾರೆ. ಅವರಿಗೆ ನಿಮ್ಮ ಆದರೆ ಅವರಿಗೆ ನೀವು ಪ್ರೀತಿಯನ್ನು ಹಂಚಬಹುದು ಹೊರತು ನಿಮ್ಮ ಆಲೋಚನೆಗಳನ್ನಲ್ಲ. ಅವರಿಗೆ ಅವರದ್ದೇ ಆದ ಸ್ವಂತ ಆಲೋಚನೆಗಳು ಇರುತ್ತವೆ. ಉದಾಹರಣೆಗೆ ನೋಡಿ, ಈಗ ಅಯ್ಯಪ್ಪ ಸ್ವಾಮಿ ಯಾಕೆ ಬಂದ್ರು ಅಂದ್ರೆ, ಅವರು ಮಹಿಷಿಯನ್ನು ಮರ್ದನ ಮಾಡೋಕ್ಕೋಸ್ಕರ ಭೂಮಿಗೆ ಹರಿಹರ ಇದು ಒಂದು ಸಂಗಮದಿಂದ ಬಂದ್ರು. ಮಹಿಷಿ ಮರ್ದನ ಆದ ಮೇಲೆ ಅವರ ಕೆಲಸ ಏನಿತ್ತ ಮುಗಿಸ್ಕೊಂಡು ಅವರು ಕೊಂಡ್ರು. ಹೀಗೆ ಉದಾಹರಣೆಗೆ ಹೀಗೆ ನಾವು ಅವರ ಶರೀರವನ್ನು ನಿರ್ಮಿಸಿರುತ್ತೇವೆ ಹೊರತು ಅವರ ಆತ್ಮಗಳನ್ನಲ್ಲ. ಅವರ ಆತ್ಮಗಳು ನಾಳೆಯದನ್ನು ನಿರ್ಮಿಸಲು ಬಂದಿರುತ್ತವೆ. ಸಾಧ್ಯವಾದರೆ ನೀವು ಅವರಂತೆ ಇರಲು ಪ್ರಯತ್ನಿಸಿರಿ. ಯಾವುದೇ ಷರತ್ತುಗಳನ್ನು ಹಾಕಬಾರದು, ಇನ್ನೊಬ್ಬರಿಗೆ ಹೋಲಿಸಬಾರದು, ಭಯಪಡಿಸಬಾರದು. ನಮ್ಮ ಭಾವನೆಗಳನ್ನೆಲ್ಲ ಮಕ್ಕಳ ಮೇಲೆ ಏರುತ್ತೇವೆ. ಇದರಿಂದ ಅವರ ಆನಂದಕ್ಕೂ ಅಡ್ಡಿಯಾಗುತ್ತದೆ. ಆದ್ದರಿಂದ ಸ್ವಂತ ಇಷ್ಟಗಳನ್ನು ತ್ಯಜಿಸಿ ಮಕ್ಕಳನ್ನು ಭಯದಿಂದ ಬದುಕುತ್ತಾರೆ. ಇದರಿಂದ ಅವರ ಸ್ವಭಾವವೇ ಬದಲಾಗಿ ಹೋಗುತ್ತದೆ. ಆದರೆ ಮಕ್ಕಳಿಗೆ ಪ್ರತಿನಿತ್ಯ ಸಂಪೂರ್ಣ ಪ್ರೀತಿಯನ್ನು ಹಂಚಬೇಕು. ತಂದೆ ತಾಯಿಗಳು ಮಕ್ಕಳನ್ನು ಪ್ರೀತಿಸಿರಿ, ಆದರೆ ತಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಳ್ಳಬೇಡಿ. ಏಕೆಂದರೆ ಅವರ ಜೀವನವು ನಾಶವಾಗಿ ಹೋಗುತ್ತದೆ ಮತ್ತು ಶಕ್ತಿಯುತವಾದ ಸೃಷ್ಟಿಕ್ರಮದಲ್ಲಿ ಸ್ತ್ರೀ ಪುರುಷರ ಸಂಗಮ ಮೂಲಕ ಜನಿಸುವ ಫಲಗಳೇ ಮಕ್ಕಳು. ನಂತರ ಮಕ್ಕಳನ್ನು ಬೆಳೆಸುವುದು ತನ್ನನ್ನು ತಾನು ತಿಳಿದುಕೊಂಡ ನಂತರವೇ ಮದುವೆ ಮಾಡಿಕೊಳ್ಳಬೇಕು. ಮಕ್ಕಳನ್ನು ಎತ್ತು ಬೆಳೆಸಬೇಕು. ನಂತರ ಆತ್ಮಜ್ಞಾನ ಇಲ್ಲದೆ ಇರುವವರು ಮಕ್ಕಳನ್ನು ಇರಬಾರದು. ಏಕೆಂದರೆ ಪ್ರಕೃತಿಯ ಮಡಿಲಿನಿಂದ ಬರುವ ಶಿಶುವು ಸ್ವಚ್ಛವಾಗಿರುತ್ತದೆ. ಆದರೆ ಮೂರ್ಖ ತಂದೆ ತಾಯಿಗಳ ಕೈಯಲ್ಲಿ ಸಿಲುಕಿ ಅಜ್ಞಾನ ವಾತಾವರಣದಲ್ಲಿ ಬೆಳೆದ ಮಗು ಅದೇ ತಂದೆ ತಾಯಿಯಂತೆ ಹೋಲುವ ಮೂರ್ಖರಂತೆ ತಯಾರಾಗುತ್ತದೆ. ಉದಾಹರಣೆಗೆ ಯಥಾ ರಜ ತಥಾ ಪ್ರಜಾ ಎನ್ನುವಂತೆ ಆಗುತ್ತದೆ. ಆದರೆ ತಂದೆ ತಾಯಿಗಳು ಮಕ್ಕಳಿಗೆ ತಿಂಡಿ, ಓದು, ಸಂಪಾದನೆ, ಸಂಬಂಧ ಇದರೊಳಗೆ ಬೆಳೆಸುತ್ತೇವೆ. ಆದರೆ ಅವರ ನಿಜವಾದ ಅವಶ್ಯಕತೆಗಳೇ ಬೇರೆ. ಅವರಿಗೆ ಷರತ್ತುಗಳಿಲ್ಲದ ಪ್ರೀತಿಯನ್ನು ನೀಡಬೇಕು, ಒಳ್ಳೆಯ ವಾತಾವರಣ ನೀಡಬೇಕು, ಚಿಕ್ಕಂದಿನಿಂದಲೇ ಆಧ್ಯಾತ್ಮಿಕ ಜ್ಞಾನವನ್ನು ನೀಡಬೇಕು ಮತ್ತು ಮಕ್ಕಳಿಗೆ ಸ್ವತಂತ್ರವನ್ನು ಕೊಡಿ. ಅವರಿಗೆ ಕೆಟ್ಟದ್ದು ಯಾವುದು, ಒಳ್ಳೆಯದು ಯಾವುದು ಅರಿವಾಗುತ್ತದೆ. ಕೆಟ್ಟದ್ದು ಮಾಡಿದಾಗ ಅವರಿಗೆ ಬುದ್ಧಿ ಹೇಳಿ, ಸರಿ ತಪ್ಪು ಅವರಿಗೆ ಗೊತ್ತಾಗುತ್ತದೆ. ಶಿಕ್ಷಿಸಬೇಡಿ ಮತ್ತು ನಿಮ್ಮ ಫೀಲಿಂಗ್ಸ್ ಅನ್ನು ಅವರೊಂದಿಗೆ ಹಂಚಿಕೊಳ್ಳಬೇಡಿ. ಸ್ವಲ್ಪ ಸಮಯ ಕೊಡಿ. ಅವರೇ ನಿಮ್ಮ ಹತ್ತಿರ ಬಂದು ಅವರ ತಪ್ಪುಗಳನ್ನು ಅವರೇ ತಿಳಿದುಕೊಳ್ಳುತ್ತಾರೆ. ಎಲ್ಲದಕ್ಕೂ ಮೊದಲು ತಂದೆ ತಾಯಿಗಳು ಸರಿ ಇರಬೇಕು. ಧ್ಯಾನ ಮಾಡಿ ಒಳ್ಳೆಯ ಮಾರ್ಗದಲ್ಲಿದ್ದರೆ ಮಕ್ಕಳು ಒಳ್ಳೆಯ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೀತಾರೆ ಅಂತಕ್ಕಂಥ ಒಂದು ಹೇಳ್ತಾ, ಈ ಅವಕಾಶ ಕೊಟ್ಟ ಈ ಫೌಂಡೇಶನ್ಗೂ ನಮ್ಮ ಗುರುಗಳಿಗೂ ವಂದಿಸುತ್ತಾ ಈ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ.